ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಬುಧವಾರ ಹುಣ್ಮೆ ಇತ್ತು. ಸೊ ಬುಧವಾರ ಆ್ಯಸ್ ಯೂಶುವಲ್ ಬೇಗ ಎದ್ದು ಪೂಜೆ ಶುರು ಮಾಡ್ಕೊಳ್ತೀನಿ. ಪೂಜೆ ಶುರು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪೂಜೆ ಪ್ರಿಪ್ರೇಷನ್ನೇ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ಎವ್ರಿಡೇ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡೇ ಪೂಜೆ ಮಾಡ್ಕೊಳ್ತೀನಿ. ಸೊ ಆ್ಯಸ್ ಯೂಶುವಲ್ ಎವ್ರಿಡೇ ಯಾವ ಥರ ಮಾಡ್ತೀನಿ ಅದೇ ಥರನೇ ಪೂಜೆ ಮುಗೀತು. ಪೂಜೆ ಮುಗಿಯುವಷ್ಟರೊಳಗಡೆ 5:45 ಆಯಿತು. ಹುಣ್ಮೆಲಿ ಚಂದ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫುಲ್ ಮೂನ್ಸ್ ತುಂಬ ಚೆನ್ನಾಗಿತ್ತು. ಅಪ್ ಟು 6:15 ಕೂಡ ಫುಲ್ ಮೂನ್ ಚೆನ್ನಾಗಿ ನೋಡ್ಬೋದಾಯಿತು. ಆಮೇಲೆ ಸೂರ್ಯೋದಯ ಶುರುವಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಿಸಿನೀರು ಕುಡಿದು ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಗ್ರೇಪ್ಸ್ ಹಾಕ್ಬಿಟ್ಟು ಕೇಸರಿಬಾತು ಮತ್ತು ಹಾಗೆ ವೆಜಿಟೇಬಲ್ಸ್ ಉಪ್ಮಾ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕೇಸರಿಬಾತ್ ಮಾಡ್ಕೊಳ್ತಾ ಇದ್ದೀನಿ. 1.5 ಲೋಟ ನೀರಿಗೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಲವಂಗ ಒಂದು 3 ಹಾಕ್ಕೊಂಡಿದ್ದೀನಿ. ಹಾಗೆ ಕೇಸರಿಬಾತ್ ಪೌಡರು ಇದು ಯಾವ ಥರ ಇದೆ ಅಂದರೆ ಸ್ವಲ್ಪ ತೊಗೊಬಂದಿದ್ದೀನಿ, ಅದು ಯೆಲ್ಲೋಯಿಶ್ ಇದೆ ಸ್ವಲ್ಪ. ಸೊ ಅದನ್ನು ಪೌಡರನ್ನು ಹಾಕ್ಕೊಂಡು ನೀರು ಕುದಿಯುವಾಗ ಚಿರೋಟಿ ರವೆ ಫ್ರೈ ಮಾಡ್ಕೊಂಡಿದ್ದೆ ತುಪ್ಪದಲ್ಲಿ, ಅದನ್ನು ಹಾಕ್ಕೊಂಡು ಗ್ರೇಪ್ಸ್ ಹಾಕ್ಕೊಂಡು ಹಾಗೆ ಒಂದು 2 ಸ್ಪೂನಷ್ಟು ಶುಗರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೇಪ್ಸ್ ನಾವು 2 ಹೋಳಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ನಾನು. ಫ್ರೆಶ್ ಗ್ರೇಪ್ಸ್, ಗ್ರೀನ್ ಗ್ರೇಪ್ಸ್, ಸ್ವಲ್ಪ ಸ್ವೀಟ್ ಇರೋದು ಹಾಕ್ಕೊಂಡಿದ್ದೀನಿ. ಫೈನಲಿ ಫಿನಿಶಿಂಗಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕಿ ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಕೇಸರಿಬಾತು ಯಾವಾಗಲೂ ಕೂಡ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು, ಆಮೇಲೆ ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೆ. ಧ್ವನಿಗೆ ಕೇಸರಿಬಾತ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಮಾಡಿಕೊಟ್ಟೆ. ಬರೀ ಉಪ್ಪಿಟ್ಟು ಮಾಡಿದ್ರೆ ಅವಳು ತಿನ್ನೋದೇ ಇಲ್ಲ, ಜೊತೆಗೆ ಸ್ವಲ್ಪ ಕೇಸರಿಬಾತ್ ಇದ್ದರೆ ಎರಡು ಕೂಡ ಅದೊಂದು 2 ಸ್ಪೂನ್ ಇದೊಂದು 2 ಸ್ಪೂನು ಮಿಕ್ಸ್ ಮಾಡ್ಕೊಂಡು ತಿಂತಾಳೆ ಚೆನ್ನಾಗಿ ಇಷ್ಟಪಟ್ಟು. ಒಂದು 4ರಿಂದ 5 ಸ್ಪೂನ್ ಏನೋ ತಿಂದಳು ಅಷ್ಟೇ ಕೇಸರಿಬಾತು. ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಮಾಡಿದ ತಕ್ಷಣ ಕೊಡ್ತೀನಲ್ವಾ, ಸೊ ಬೆಳಗ್ಗೆ ತಿನ್ನೋದಿಲ್ಲ ಸ್ವಲ್ಪ, ಅದಕ್ಕೆ ಬಾಕ್ಸಿಗೆ ಹಾಕಿ ಕಳಿಸ್ತೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದು ಹಾಲು ಕುಡಿದು ಅವಳು ಹೊರಟ್ಳು. ಕೇಸರಿಬಾತು ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರೋಂಥ ವೆಜಿಟೇಬಲ್ಸ್ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿತ್ತು, ತರಕಾರಿ ಉಪ್ಪಿನಕಾಯಿ. ಹಾಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರಿಂದ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಉಪ್ಪಿಟ್ಟು ತಿನ್ನಲ್ಲ, ಇಷ್ಟ ಇಲ್ಲ ಅನ್ನೋರು ಆ ಥರ ಮಾಡಿಕೊಂಡು ಕೂಡ ತಿನ್ಬೋದು. ಹಾಗೆ ನನ್ನ ತಂಗಿ ಮನೆಗೆ ಹೋಗಿದ್ದೆ, ಸ್ವಲ್ಪ ನಮ್ಮ ಮನೆಯವ್ರು ಬೇಗ ಬಂದರು ಅಂತ ಹೇಳ್ಬಿಟ್ಟು. ಸೊ ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಅಂತಂದು ಅದಕ್ಕೆ ಹೋಗಿದ್ದೆ. ನೋಡಿ ಅವ್ರ ಮನೇಲೆಲ್ಲ ಫುಲ್ಲು ಸಿಂಕ್ ಫುಲ್ಲು ಪಾತ್ರೆಗಳಿತ್ತು, ಅಡುಗೆ ಮಾಡ್ತಾ ಇದ್ದೆ. ನಾವು ಹೋಗಿದ್ವಿ, ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ಮಗಳನ್ನ ಡೇ ಕೇರಲ್ಲಿ ಹಾಕಿದ್ದಾಳೆ, ಅದಕ್ಕೋಸ್ಕರ. ಸೊ ಅವಳು ಅವಾಗ ತಾನೇ ಬಂದಿದ್ದು, ಸೊ ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ. ಅನ್ನ ಸಾಂಬಾರು ಮಾಡಿದ್ಲು, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಬಂದು ಒಂದು 1/2 ಅವರ್ ಆಗಿತ್ತು. ಅದಾದಮೇಲೆ ನಮಗೆ ಕುಂಭಮೇಳದಿಂದ ನಮ್ಮ ನೈಬರ್ ಒಬ್ಬರು ಹೋಗಿದ್ರಂತೆ ಪ್ರಯಾಗ್ರಾಜ್ಗೆ. ಅಲ್ಲಿಂದ ಕುಂಭಮೇಳದಿಂದ ತೊಗೊಬಂದಿದ್ದಂಥ ತೀರ್ಥ ಸಿಕ್ತು ನಮಗೆ. ಫುಲ್ ಖುಷಿ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೂ ನಮ್ಮ ಮನೆಯವ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೇಕು ಅವ್ರಿಗೆ. ಪುಣ್ಯ ತೀರ್ಥ ಅಲ್ವಾ, ನಮಗೆಲ್ಲ ಏನು ಸಿಗೋದಿಲ್ಲ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೆ. ನಾವೆಲ್ಲ ಹೋಗೋಕ್ಕಾಗಿಲ್ಲ, ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಸರ್ಪ್ರೈಸಿಂಗ್ ಅಂತಂದರೆ ನಮಗೆ ಸಿಕ್ಕಿದ್ದು ಎಷ್ಟು ಖುಷಿ ಆಯ್ತಂದರೆ, ಸ್ಪೆಷಲಿ ನನ್ನ ಮಗಳಿಗೆ ಕೂಡ ತೀರ್ಥ ಸಿಕ್ತಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಒನ್ಸ್ ಅಗೇನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನೆಕ್ಸ್ಟ್ ಹಾಗೆ ಧ್ವನಿ ಮಲಗುವಾಗ ಸ್ಟೋರಿ ಹೇಳಲೇಬೇಕು. ಎವ್ರಿ ಡೇ ಸ್ಟೋರಿ ಹೇಳ್ತಾರೆ ಅವ್ರ ಅಪ್ಪಾಜಿ. ಸ್ಟೋರಿ ಹೇಳ್ಕೊಂಡು ಮಲ್ಕೊಳ್ತಾ ಇದ್ಲು. ನೆಕ್ಸ್ಟ್ ಥರ್ಸ್ಡೇ ಶುರು ಆಗಿದ್ದು. ಅರ್ಲಿ ಮಾರ್ನಿಂಗ್ ಬೇಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಧ್ವನಿನ ದೇವಸ್ಥಾನ ಕರ್ಕೊಂಡು ಹೋಗಿದ್ದೆ. ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾಳೆ, ಭಾಳ ದಿವಸ ಆಗಿತ್ತು ಅಂತ ಹೇಳ್ಬಿಟ್ಟು. ಸೊ ಟೆಂಪಲ್ಗೆ ಹೋಗಿ ಬಂದು ನನಗೆಲ್ಲ ಕೆಲಸ ಮುಗಿಸ್ಕೊಂಡು ಧ್ವನಿನ ಸ್ಕೂಲಿಗೆ ಬಿಟ್ಟು ಬಂದು ಬಟ್ಟೆ ಶಾಪಿಂಗ್ ಹೋಗಿದ್ವಿ. ನಮ್ಮ ಮೈದ್ನದು ಮದುವೆಗೆ ಶಾಪಿಂಗ್ಗೋಸ್ಕರ ಇದೆಲ್ಲ ತೊಗೊಂಡಿರೋ ಸ್ಯಾರೀಸ್ ಸ್ವಲ್ಪ 1, 2, 3 ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಬಟ್ಟೆ ಎಲ್ಲ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ 2 ಗಂಟೆ ಆಯಿತು. ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡಿ ನೆಕ್ಸ್ಟು ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಡಿನ್ನರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಪಾಲಕ್ ಮಟರ್ದು ಕರ್ರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿಗೋಸ್ಕರ. ಅದಕ್ಕೆ ನಾನು ಸ್ವಲ್ಪ ಪಾಲಕು, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಸೋಂಪು ಕಾಳು ಸ್ವಲ್ಪ ಹಾಕ್ಕೊಂಡಿದ್ದೀನಿ. 1, 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1, 2 ಟೊಮೊಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಬೇಗ ಆಗುತ್ತೆ, ಬಟ್ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. 100% ನಿಮಗೆ ಇಷ್ಟ ಆಗುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು.
ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿ ಹಾಕೋಬೋದು. ನಾನು ನೆನೆಸಿರೋವಂಥ ಬಟಾಣಿ ಇತ್ತು ಹಾಕೊಂಡಿದ್ದೆ. ಹಾಗೆ ರುಬ್ಕೊಂಡಿರೋವಂಥ ಪಾಲಕ್ ಸೊಪ್ಪು, ಧನಿಯಾ ಪೌಡರು, ಗರಂ ಮಸಾಲ ಪೌಡರು, ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 3 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬ ರುಚಿಯಾಗಿರುವಂಥ ಪಾಲಕ್ ಮಟರ್ ರೆಡಿ ಆಗುತ್ತೆ. ತುಂಬ ಈಸಿ ಆ್ಯಂಡ್ ಕ್ವಿಕ್ ಆಗಿ ಒಂದು 10 to 15 ಮಿನಿಟ್ಸಲ್ಲೇ ಮುಗಿಸ್ಬೋದು ನಾವು ಆರಾಮಾಗಿ. ಹಾಗೆ ಥರ್ಸ್ಡೇ ನೈಟು ನೆಕ್ಸ್ಟ್ ಫ್ರೈಡೇ ಅಲ್ವಾ ಮಾರ್ನಿಂಗು, ಅದಕ್ಕೋಸ್ಕರ ಫ್ರೈಡೇಗೆ ಪೂಜೆಗೆಲ್ಲ ಎಲ್ಲದನ್ನು ತೊಳೆದು ರೆಡಿ ಮಾಡ್ಕೊಳ್ತಾ ಇದ್ದೆ. ಎಲ್ಲ ತೊಳೆದು ನೈಟೇ ಇಟ್ಟಾಗ ಬೆಳಗ್ಗೆ ಮತ್ತೆಲ್ಲ ಕಲೆ ಬಂದಿರುತ್ತೆ, ಅದಕ್ಕೋಸ್ಕರ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಕಾಟನ್ ಬಟ್ಟೆನಲ್ಲಿ ಎಲ್ಲ ನೀಟಾಗಿ ಒರೆಸಿ ಇಟ್ಬಿಡ್ತೀನಿ. ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಬೇಗ ಆಗುತ್ತೆ. ಫೈನಲಿ ಡಿನ್ನರ್ ಟೈಮ್, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವ್ರು ಕೂಡ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಒಂದು ಚಪಾತಿ ಎಕ್ಸ್ಟ್ರಾ ತಿಂದರು. ಚಪಾತಿ ಯೂಶಲಿ ನಾನು ಆಯಿಲ್ ಹಾಕೋದಿಲ್ಲ, ಹಾಗೆ ಬೇಯಿಸ್ಕೊಳ್ತೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. 100% ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ.